ಜೈ ಹಿಂದ್ ಸ್ನೇಹಿತರೆ, ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಟೈಗರ್ ರಿಸರ್ವ್ 2025 ಭಾರತದ ಪ್ರಮುಖ ಟೈಗರ್ ರಿಸರ್ವ್ಗಳ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದಲ್ಲಿ ಪ್ರಸ್ತುತ ಎಷ್ಟು ಟೈಗರ್ ರಿಸರ್ವ್ ಇದೆ? ಸೊ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿ ಅಭಯಾರಣ್ಯಗಳಿವೆ ಅಂತೇಳಿ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ 58. ಮಾರ್ಚ್ 2025ರಂದು ಭಾರತಕ್ಕೆ 58ನೇ ಟೈಗರ್ ರಿಸರ್ವ್ ಸೇರ್ಪಡೆಯೊಂದಿಗೆ ಭಾರತದಲ್ಲಿ ಇದುವರೆಗೆ ಒಟ್ಟು 58 ಟೈಗರ್ ರಿಸರ್ವ್ಗಳಿದ್ದಾವೆ. ಸೊ ನೋಡಿ, ಟೈಗರ್ಗಳ ಬಗ್ಗೆ ವಿಶೇಷತೆ ಒಂದು ಇದೆ. ಏನು ಕೇಳಿದ್ರೆ, ಟೈಗರ್ಗಳು ರಾತ್ರಿ ಹೊತ್ತು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತವೆ. ಒಂದು ಜನರಲ್ ಇನ್ಫಾರ್ಮೇಷನ್ ಇದು. ಎಷ್ಟು ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರ್ತವೆ ಕೇಳಿದ್ರೆ, ಮನುಷ್ಯನಿಗಿಂತ 6 ಪಟ್ಟು ಹೆಚ್ಚಿನ ದೃಷ್ಟಿಯನ್ನು ಹೊಂದಿದ್ದು ಇವು ರಾತ್ರಿ ಹೊತ್ತು ಬೇಟೆಯಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಮಾರ್ಚ್ 2025ರಲ್ಲಿ ಕೆಳಗಿನ ಯಾವ ಟೈಗರ್ ರಿಸರ್ವ್ ಭಾರತದ 58ನೇ ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಲ್ಪಟ್ಟಿತು? ಸರಿಯಾದ ಉತ್ತರ ಮಾಧವ ಟೈಗರ್ ರಿಸರ್ವ್. ಸೊ ಭಾರತದ ಇತ್ತೀಚಿನ ಟೈಗರ್ ರಿಸರ್ವ್ ಆಗಿರುವಂಥ ಮಾಧವ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿದೆ. ಇದು ರೀಸೆಂಟಾಗಿ ಈ ತಿಂಗಳಲ್ಲಿ ಮಾರ್ಚ್ 2025ರಲ್ಲಿ ಘೋಷಣೆಯಾದಂತಹ ನೂತನವಾದ ಒಂದು ಟೈಗರ್ ರಿಸರ್ವ್ ಆಗಿದೆ. ಈ ಟೈಗರ್ ರಿಸರ್ವ್ ಘೋಷಣೆ ಆಗುವುದರೊಂದಿಗೆ ಭಾರತದಲ್ಲಿ 58 ಟೈಗರ್ ರಿಸರ್ವ್ ಆದ ಹಾಗಾಗುತ್ತೆ. ಹಾಗಾದರೆ ಭಾರತದ 57ನೇ ಟೈಗರ್ ರಿಸರ್ವ್ ಯಾವುದು ಕೇಳಿದ್ರೆ, 57ನೇ ಟೈಗರ್ ರಿಸರ್ವ್ ಯಾವುದಂತ ಕೇಳಿದ್ರೆ 57ನೇ ಟೈಗರ್ ರಿಸರ್ವ್ ರಾತಪಾನಿ ಟೈಗರ್ ರಿಸರ್ವ್. ರಾತಪಾನಿ ಟೈಗರ್ ರಿಸರ್ವ್. ಈ ರಾತಪಾನಿ ಟೈಗರ್ ರಿಸರ್ವ್ ಎಲ್ಲಿದೆ ಕೇಳಿದ್ರೆ, ಇದು ಕೂಡ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. 57ನೇ ಟೈಗರ್ ರಿಸರ್ವ್ ರಾತಪಾನಿ ಟೈಗರ್ ರಿಸರ್ವ್ ಮತ್ತು ನೂತನ 58ನೇ ಟೈಗರ್ ರಿಸರ್ವ್ ಮಧ್ಯಪ್ರದೇಶದ ಮಾಧವ ಟೈಗರ್ ರಿಸರ್ವ್. ಈ ಕೆಳಗಿನ ಯಾವ ಟೈಗರ್ ಹೆಸರು ವಿಶಾಲವಾದ ಕ್ರಿಟಿಕಲ್ ಟೈಗರ್ ಹೆಬಿಟೇಟ್ ಆಗಿದೆ? ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ವಿಶಾಲವಾದ ಕ್ರಿಟಿಕಲ್ ಟೈಗರ್ ಹೆಬಿಟೇಟ್ ಆಗಿದೆ? ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್. ಇದಕ್ಕೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತ ಕೂಡ ಕರೀತಾರೆ. ಸೊ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಅಭಯಾರಣ್ಯ ಅಥವಾ ಟೈಗರ್ ರಿಸರ್ವ್. ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ಶಬರಿಮಲೆಯ ಸಂರಕ್ಷಣೆಗೆ ಒಳಪಟ್ಟಿದೆ? ಶಬರಿಮಲೆಯಲ್ಲಿ ಸಂರಕ್ಷಣೆಗೆ ಒಳಪಟ್ಟಿರುವಂಥ ಟೈಗರ್ ರಿಸರ್ವ್ ಯಾವುದು ಕೇಳಿದ್ರೆ, ಸರಿಯಾದ ಉತ್ತರ ಪೆರಿಯಾರ್ ಟೈಗರ್ ರಿಸರ್ವ್. ಸೊ ಪೆರಿಯಾರ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಕೇಳಿದ್ರೆ ಕೇರಳದಲ್ಲಿ ಇರುವಂಥದ್ದು. ಸೊ ಇದು ಶಬರಿಮಲ ಅಭಯಾರಣ್ಯದಲ್ಲಿ ಇರುವಂಥದ್ದು. ಸೊ ಶಬರಿಮಲೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇದು ಶಬರಿಮಲೆಯಲ್ಲಿ ಸಂರಕ್ಷಣೆಗೆ ಒಳಪಟ್ಟಿದೆ. ಈ ಕೆಳಗಿನ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ಮಧ್ಯಪ್ರದೇಶನ ಟೈಗರ್ ಸ್ಟೇಟ್ ಅಂತ ಕರೀತಾರೆ. ಯಾಕೆ ಇದನ್ನ ಟೈಗರ್ ಸ್ಟೇಟ್ ಅಂತ ಕರೀತಾರೆ ಕೇಳಿದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳಿರುವ ರಾಜ್ಯ ಮಧ್ಯಪ್ರದೇಶ. ಹಾಗಾಗಿ ಮಧ್ಯಪ್ರದೇಶನ ಟೈಗರ್ ಸ್ಟೇಟ್ ಅಂತ ಕರೀತಾರೆ. 2023ರ ಟೈಗರ್ ಸೆನ್ಸಸ್ ಎಸ್ಟಿಮೇಟ್ ಪ್ರಕಾರ ಭಾರತದಲ್ಲಿ ಒಟ್ಟು ಎಷ್ಟು ಹುಲಿಗಳಿವೆ? ಸರಿಯಾದ ಉತ್ತರ 3167 ಹುಲಿಗಳಿವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವದ ಈ ಕೆಳಗಿನ ಯಾವ ದೇಶದಲ್ಲಿ ಹುಲಿ ಮತ್ತು ಸಿಂಹ ಎರಡೂ ಕೂಡ ಕಂಡು ಬರ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಹುಲಿಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ ಟೈಗರನ್ನು ಯಾವಾಗ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಪ್ರಾಜೆಕ್ಟ್ ಟೈಗರ್ನ ಲಾಂಚ್ ಮಾಡಿದ್ದು 1973 ಏಪ್ರಿಲ್ 1ರಂದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಅಂತಾರಾಷ್ಟ್ರೀಯ ಹುಲಿ ದಿವಸವನ್ನು ಇಂಟರ್ನ್ಯಾಷನಲ್ ಟೈಗರ್ ಡೇ ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ 29 ಜುಲೈ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಟೈಗರ್ ಡೇ, ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ 29ರಂದು ಪ್ರತಿ ವರ್ಷ ಆಚರಿಸ್ತೀವಿ. ಸರಿಸ್ಕಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನ್ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಂಪಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಿಜೋರಾಂನಲ್ಲಿ ಇರುವಂಥದ್ದು ಡಂಪಾ ಟೈಗರ್ ರಿಸರ್ವ್. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳು ಯಾವ ದೇಶದಲ್ಲಿವೆ? ಸರಿಯಾದ ಉತ್ತರ ಭಾರತದಲ್ಲಿ ಇರುವಂಥದ್ದು. ಭಾರತದಲ್ಲಿ ಒಟ್ಟು 3167 ಹುಲಿಗಳಿವೆ. ರಾಮಗಂಗಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ಆ್ಯಕ್ಚುಲಿ ರಾಮಗಂಗ್ ನ್ಯಾಷನಲ್ ಪಾರ್ಕ್ನ ಹಿಂದಿನ ಹೆಸರು, ಬಹಳ ಪ್ರಮುಖವಾದ ಹೆಸರು, ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಪ್ರಸ್ತುತ ಇದಕ್ಕೆ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಂತೇಳಿ ಹೆಸರು ಬದಲಾವಣೆ ಮಾಡಲಾಗಿದೆ. ಬಂಡೀಪುರ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿರುವಂಥದ್ದು. ಬಂಡೀಪುರ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇವೆರಡು ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಭಾರತದ ಮೊದಲ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಇದು ಭಾರತದ ಮೊದಲ ಟೈಗರ್ ರಿಸರ್ವ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಜಿಮ್ ಕಾರ್ಬೆಟ್ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಭಾರತದ ಅತ್ಯಂತ ದೊಡ್ಡ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್. ಇದು ಭಾರತದಲ್ಲಿಯೇ ಅತ್ಯಂತ ವಿಶಾಲವಾದ, ದೊಡ್ಡ ಮೀನ್ಸ್ ವಿಶಾಲವಾದ ಟೈಗರ್ ರಿಸರ್ವ್. ಎಷ್ಟು ವಿಶಾಲವಾಗಿದೆ ಕೇಳಿದ್ರೆ ಇದರ ಒಂದು ವಿಸ್ತೀರ್ಣ 2594 ಚದರ ಕಿಲೋಮೀಟರ್ ಅಷ್ಟಿದೆ. 2594 ಚದರ ಕಿಲೋಮೀಟರ್ ಇದೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂಥದ್ದು ಅಹಮದಾಬಾದ್ ಟೈಗರ್ ರಿಸರ್ವ್. ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿರೋದು ಅಹಮದಾಬಾದ್ ಟೈಗರ್ ರಿಸರ್ವ್. ಇದು ವಿಸ್ತೀರ್ಣದಲ್ಲಿ ಎರಡನೇದು. ಎಲ್ಲಿದೆ ಕೇಳಿದ್ರೆ ಇದು ತೆಲಂಗಾಣದಲ್ಲಿದೆ. ಭಾರತದ ಅತ್ಯಂತ ಚಿಕ್ಕ ಟೈಗರ್ ರಿಸರ್ವ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಬೋರಾ ಟೈಗರ್ ರಿಸರ್ವ್. ಬೋರಾ ಟೈಗರ್ ರಿಸರ್ವ್ ಭಾರತದ ಅತ್ಯಂತ ಚಿಕ್ಕ ಟೈಗರ್ ರಿಸರ್ವ್ ಆಗಿದೆ. ಎಲ್ಲಿದೆ ಕೇಳಿದ್ರೆ ಇದು ಮಹಾರಾಷ್ಟ್ರದಲ್ಲಿದೆ. ಹಾಗಾದರೆ ಇದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ಬರೀ 138.12 ಚದರ ಕಿಲೋಮೀಟರ್ ಆಗಿದೆ. ಸೊ ಇದನ್ನು 2014ರಲ್ಲಿ ಇದನ್ನು ಒಂದು ಟೈಗರ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಲಾಯಿತು. ಬೋರಾ ಟೈಗರ್ ರಿಸರ್ವ್ ಇಂಡಿಯಾದ ಅತ್ಯಂತ ಚಿಕ್ಕ ಟೈಗರ್ ರಿಸರ್ವ್. ಕನ್ಹಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು ಕನ್ಹಾ ಟೈಗರ್ ರಿಸರ್ವ್. ಮಾನಸ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿರುವಂಥದ್ದು ಮಾನಸ ಟೈಗರ್ ರಿಸರ್ವ್. ಮೇಲಘಾಟ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಹಾರಾಷ್ಟ್ರದಲ್ಲಿರುವಂಥದ್ದು ಮೇಲಘಾಟ್ ಟೈಗರ್ ರಿಸರ್ವ್. ಅಧಿಕ ಹುಲಿಗಳು ಯಾವ ಟೈಗರ್ ರಿಸರ್ವ್ನಲ್ಲಿದೆ? ಒಟ್ಟಾರೆ ಭಾರತದ 58 ಟೈಗರ್ ರಿಸರ್ವ್ಗಳಲ್ಲಿ ಯಾವ ಟೈಗರ್ ರಿಸರ್ವ್ನಲ್ಲಿ ಹೆಚ್ಚು ಹುಲಿ ಇದ್ದಾವೆ ಅಂತೇಳಿ? ಸರಿಯಾದ ಉತ್ತರ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್. ಉತ್ತರಾಖಂಡನ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ ಅಧಿಕ ಹುಲಿಗಳು ಇವೆ. 2022ರ ಹುಲಿ ಗಣತಿ ಪ್ರಕಾರ 252 ಹುಲಿಗಳಿವೆ. ಇನ್ನು ಇದರಲ್ಲಿ ಎರಡನೇ ಸ್ಥಾನದಲ್ಲಿರುವಂಥದ್ದು ನಾಗರಹೊಳೆ, ಕರ್ನಾಟಕದ ನಾಗರಹೊಳೆ. ಹುಲಿಗಳ ಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿಯೂ, ಬಂಡೀಪುರ ಮೂರನೇ ಸ್ಥಾನದಲ್ಲೂ ಇದೆ. ಹುಲಿಗಳ ಸಂಖ್ಯೆಯನ್ನು ನೋಡಿದಾಗ ಮೊದಲ ಸ್ಥಾನದಲ್ಲಿರೋದು ಜಿಮ್ ಕಾರ್ಬೆಟ್ ಉತ್ತರಾಖಂಡ, ಎರಡನೇ ಸ್ಥಾನ ನಾಗರಹೊಳೆ ಕರ್ನಾಟಕ ಮತ್ತು ಮೂರನೇ ಸ್ಥಾನ ಬಂಡೀಪುರ ಕರ್ನಾಟಕ. ಅಧಿಕ ಹುಲಿಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಯಾವ ರಾಜ್ಯದಲ್ಲಿ ಹೆಚ್ಚು ಹುಲಿ ಇದ್ದಾವೆ ಅಂತ? ಸರಿಯಾದ ಉತ್ತರ
ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ಇದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ವಿ, ಇದಕ್ಕೆ ಟೈಗರ್ ಸ್ಟೇಟ್ ಅಂತ ಕರಿತೀವಿ. ಸೊ ಮಧ್ಯಪ್ರದೇಶದಲ್ಲಿ ಒಟ್ಟು 9 ಟೈಗರ್ ರಿಸರ್ವ್ಗಳಿದ್ದಾವೆ. ಒಂದು ವಿಷಯ, ಟೈಗರ್ ರಿಸರ್ವ್ಗಳಿವೆ. ಮಧ್ಯಪ್ರದೇಶದಲ್ಲಿ 9 ಹುಲಿ ಅಭಯಾರಣ್ಯಗಳಿವೆ ಮತ್ತು ಹುಲಿಗಳ ಸಂಖ್ಯೆ 2022ರ ಜನಗಣತಿ ಪ್ರಕಾರ, ಹುಲಿಗಣತಿ ಪ್ರಕಾರ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳಿತ್ತು. ಎಷ್ಟು ಕೇಳಿದ್ರೆ 785 ಹುಲಿಗಳು. ಸೊ 785 ಹುಲಿಗಳನ್ನು ಇರುವಂತಹ ಮಧ್ಯಪ್ರದೇಶ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಇರುವ ರಾಜ್ಯವಾಗಿದೆ. ಫಲಾಮು ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಜಾರ್ಖಂಡ್ ರಾಜ್ಯದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಣತಂಬೂರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನಲ್ಲಿ ಇರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಒಡಿಸ್ಸಾದಲ್ಲಿ ಇರುವಂಥದ್ದು. ಒಡಿಸ್ಸಾದಲ್ಲಿ ಸಿಮ್ಲಿಪಾಲ್ ಟೈಗರ್ ರಿಸರ್ವ್. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ನಲ್ಲಿ ಮೇಲಿನ ಸ್ಥಾನವಾಗಿದೆ? ಸರಿಯಾದ ಉತ್ತರ ಸತ್ಯಮಂಗಲ ಟೈಗರ್ ರಿಸರ್ವ್. ಸತ್ಯಮಂಗಲ ಟೈಗರ್ ರಿಸರ್ವ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸುಂದರ್ಬನ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಸುಂದರ್ಬನ್ ಟೈಗರ್ ರಿಸರ್ವ್. ಸುಂದರ್ಬನ್ ಅರಣ್ಯದ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಸುಂದರಿ ಮರಗಳಿವೆ. ಪೆರಿಯಾರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕೇರಳ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರಿಸ್ಕಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಇರುವಂಥದ್ದು. ಸರಿಸ್ಕಾ ಟೈಗರ್ ರಿಸರ್ವ್. ಇನ್ನು ಟೈಗರ್ ಬಗ್ಗೆ ಹೇಳೋದಾದರೆ ಟೈಗರ್ನ ಸೈಂಟಿಫಿಕಲ್ ನೇಮ್, ವೈಜ್ಞಾನಿಕ ಹೆಸರು ಏನಂತ ಕೇಳಿದ್ರೆ ಪ್ಯಾಂಥೆರಾ ಟೈಗ್ರಿಸ್. ಪ್ಯಾಂಥೆರಾ ಟೈಗ್ರಿಸ್ ಎಂಬುದು ಹುಲಿಯ ವೈಜ್ಞಾನಿಕ ಹೆಸರಾಗಿದೆ. ಇಂದ್ರಾವತಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಇದು ಈ ಸೆಷನ್ನ ಕೊನೆಯ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.